ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯೂ ತಂದೆಯಾದ ದೇವರ ಮೂಲಕ ಶಾಂತಿಯೂ ಸಮಾಧಾನವೂ ಆಗಲಿ. ನಮ್ಮ ಧ್ಯಾನಕ್ಕೋಸ್ಕರ ಯೋಹಾನನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5ರಿಂದ 10 ವಚನಗಳನ್ನು ಓದುತ್ತೇನೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದೇ. ಈ ಒಂದು ಓದಿದ ಪರಿಸರದಲ್ಲಿ ದೇವರೊಂದಿಗೆ ಅನ್ಯೋನ್ಯತೆ ಮತ್ತು ಅದರ ಷರತ್ತುಗಳು ಅಥವಾ ಅದರ ಪರೀಕ್ಷೆಗಳು ಯಾವುದು ಎಂಬುದೇ. ಫೆಲೋಶಿಪ್ ವಿತ್ ಗಾಡ್ ಆ್ಯಂಡ್ ದ ಟೆಸ್ಟ್ಸ್ of fellowship is the theme of this passage that we have read. ಓದಲ್ಪಟ್ಟ ಈ ಭಾಗದಲ್ಲಿ ಕತ್ತಲೆಗೆ ಬೆಳಕಿಗೆ ಇರುವ ಒಂದು ವ್ಯತ್ಯಾಸ ಏನು, ತಾರತಮ್ಯ ಎಂಬುದಾಗಿ ಆತನು ಹೇಳ್ತಾನೆ. ಇನ್ನೊಂದು ಏನಂತಂದರೆ, ಸತ್ಯಕ್ಕೆ ಸುಳ್ಳಿಗೆ ಇರತಕ್ಕಂಥ ಬದಲಾವಣೆಗಳು, ತಾರತಮ್ಯ ಏನಿದೆ ಎಂಬುದಾಗಿ ಆತನು ತಿಳಿಸ್ತಾ ಬರ್ತಾನೆ. This section is characterized by its contrast between light and darkness, contrast between truth and falsehood. The author here prescribes certain moral tests for judging whether you and I, whether the believers are having eternal life. Eternal life is the fellowship with God and with people. ಒಬ್ಬ ವಿಶ್ವಾಸಿಯು ನಿತ್ಯ ಜೀವದಲ್ಲಿ, ಒಬ್ಬ ಕ್ರೈಸ್ತ ವ್ಯಕ್ತಿ ನಿತ್ಯ ಜೀವದಲ್ಲಿ ನೆಲೆಗೊಂಡಿರುವರೋ ಏನೋ ಎಂಬ ನೈತಿಕ ಮಾರಲ್ ಪರೀಕ್ಷೆ ಕೊಟ್ಟು ನಂಬಿಕೆಯನ್ನು ಆತನು ಸಿದ್ಧಾಂತ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನಿಸಿದ್ದಾನೆ. ನಮ್ಮ ನಂಬಿಕೆಯನ್ನು, ನಮ್ಮ ಧರ್ಮನಿಷ್ಠೆ, ನಮ್ಮ ಆತ್ಮಿಕ ಜೀವನಕ್ಕೆ ಪರೀಕ್ಷೆ ಮತ್ತು ಷರತ್ತುಗಳು ಅಗತ್ಯ. ಇಲ್ಲದಿದ್ದರೆ ದೇವರೊಂದಿಗೆ ಅನ್ಯೋನ್ಯತೆ ನಮಗೆ ಉಂಟು ಎಂಬುದಾಗಿ ನಾವು ಸಾಧಿಸಲಿಕ್ಕಾಗುವುದಿಲ್ಲ, ಸಿದ್ಧಾಂತ ಮಾಡಲಿಕ್ಕೆ ಸಹ ಆಗುವುದಿಲ್ಲ. ಒಂದೊಂದು ಸಾರಿ ಏನಾಗ್ತದೆ ಅಂದರೆ, ನಾವು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂಬ ಒಂದು ಹೆಮ್ಮೆಯ ಭಾವನೆಯಿಂದ ನಾವು ಮಾತನಾಡಬಹುದು, ತೋರ್ಪಡಿಸಿಕೊಳ್ಳಬಹುದು ಸಹ ಸತ್ಯವೇ. ಆಚಾರ ಪದ್ಧತಿಗಳನ್ನು ನಾವು ಅನುಸರಿಸುವವರಾಗಿರಬಹುದು ಅಥವಾ ಒಂದು ಒಣ ಧಾರ್ಮಿಕ ಅಭಿಪ್ರಾಯಗಳು ಉಳ್ಳವರಾಗಿರಬಹುದು. ಆದ ಕಾರಣ ಪರೀಕ್ಷೆಗಳು ಅಗತ್ಯ. ನಮ್ಮ ಆತ್ಮಿಕತೆಯನ್ನು ಆಗಿಂದಾಗ್ಗೆ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಎ ರಿಲಿಜನ್ ವಿದೌಟ್ ಟೆಸ್ಟ್ಸ್ ಆನ್ ದ ಒನ್ ಹ್ಯಾಂಡ್, and on the one hand a religion which claims to enjoy the fellowship with God does not mean anything unless the religion that you and I follow is tested. On the one hand, we become subjected to emotionalism. On the other hand, we become subjected to liturgical formalism. Or
It may be some kind of a barren creedalism or a self-centered piety. What are the tests? How do you know that you are a spiritual person? How do you know that you have fellowship with the eternal life, who is God? ನಮ್ಮ ಜ್ಞಾನವನ್ನು ಅಳೆಯಲಿಕ್ಕೆ, ನಮ್ಮ ತಲಾಂತುಗಳನ್ನು ಅಳೆಯಲಿಕ್ಕೆ ಮತ್ತು ನಮ್ಮ ಆರೋಗ್ಯವನ್ನು ಪರೀಕ್ಷಿಸಲಿಕ್ಕೆ ನಾವು ಪರೀಕ್ಷೆಗಳನ್ನು ಮಾಡಿಸಿಕೊಳ್ತೇವಲ್ಲವೋ ಆಗಿಂದಾಗ್ಗೆ. ಹಾಗೆಯೇ ಹೇಗೆ ನಾವು ನಮ್ಮ ಜ್ಞಾನಕ್ಕೆ ಪರೀಕ್ಷೆ ಕೊಡ್ತೇವೋ, ನಮ್ಮ ಆರೋಗ್ಯಕ್ಕೆ, ನಮ್ಮ ತಲಾಂತುಗಳಿಗೆ ಪರೀಕ್ಷೆ ಕೊಡ್ತೇವೋ, ಹಾಗೆಯೇ ನಮ್ಮ ಆತ್ಮೀಕತೆಗೆ ಸಹ ಪರೀಕ್ಷೆ ಅಗತ್ಯ. ಅಳೆಯುವ ಕೋಲುಗಳು ಯಾವುವು ನಮ್ಮ ಆತ್ಮೀಕತೆಯನ್ನು? ಜಸ್ಟ್ ಆಸ್ ವಿ ನೀಡ್ ಟೆಸ್ಟ್ಸ್ ಟು ಮೆಷರ್ ಅವರ್ ಇಂಟೆಲಿಜೆನ್ಸ್, ಟು ಮೆಷರ್ ಅವರ್ ಆಪ್ಟಿಟ್ಯೂಡ್ಸ್, and we go for physical checkups. Similarly, we need spiritual checkups also. What is the rule or a standard whereby your spirituality and mine is measured and tested? ಮೊದಲನೇ ಪರೀಕ್ಷೆ, the first test is 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ, if we walk in the light as he is in the light, that is the first test. ಬೆಳಕೆಂಬತಕ್ಕಂಥದ್ದು ಈ ಚಿಹ್ನೆಯನ್ನು ಸಾರ್ವತ್ರಿಕ ಧರ್ಮಗಳು ಉಪಯೋಗಿಸ್ತವೆ. ಇದು ಯೋಹಾನನ ಬರಹಗಳಲ್ಲಿ ಸಹ ಅನೇಕ ಸಾರಿ ಉಪಯೋಗಿಸಲ್ಪಟ್ಟಿದೆ. ಸುವಾರ್ತೆಗಳಲ್ಲಿ, ಪತ್ರಿಕೆಗಳಲ್ಲಿ ಬೆಳಕು. ಲೈಟ್ ಸಿಂಬಲಿಸಮ್ ಈಸ್ ಯೂನಿವರ್ಸಲ್ ಇನ್ ರಿಲಿಜನ್, and this is also evident in the Johannine writings. In him was life, and his life was the light of men. ಆತನಲ್ಲಿ ಜೀವವಿತ್ತು, ಆ ಜೀವವು ಜನರ ಬೆಳಕಾಗಿತ್ತು. ಯೋಹಾನನು ಬೆಳಕು. ಯೋಹಾನ 1:14 ಆತನಲ್ಲಿ ಜೀವವಿತ್ತು, ಆ ಜೀವವೇ ಮನುಷ್ಯರಿಗೆ ಬೆಳಕು. ಬೆಳಕು ಬೆಳಗಿಸುವುದು ಮಾತ್ರವಲ್ಲ, ಬೆಳಕು ರಹಸ್ಯವಾದದ್ದನ್ನು, ಮುಚ್ಚಿಟ್ಟದ್ದನ್ನು ಬಯಲಿಗೆ ತರ್ತದೆ, ಬಹಿರಂಗ ಮಾಡ್ತದೆ. ಬೆಳಕಿನಲ್ಲಿ ಕಾಪಾಡುವಿಕೆ ಇದೆ, ಬೆಳಕಿನಲ್ಲಿ ಭದ್ರತೆ ಇದೆ, ಮತ್ತು ಬೆಳಕು ಸಂತೋಷ ನೀಡುವಂಥದ್ದು. Light not only illuminates, but light reveals what is hidden or what is in darkness. Light gives security. Light gives joy. ದೇವರು ಬೆಳಕಾಗಿದ್ದಾನೆಂಬ ಹೇಳಿಕೆಗಳಲ್ಲಿ ನೈತಿಕ ಮತ್ತು ಆತ್ಮಿಕ ಜೀವನದ ಪರೀಕ್ಷೆಗಳು ಅಡಕವಾಗಿವೆ. ದೇವರು ಸುಮ್ಮನೆ ಬೆಳಕಾಗಿದ್ದಾನೆಂಬುದಾಗಿ ಹೇಳುವುದು ಅದೇನು ದೊಡ್ಡ ಮಾತಲ್ಲ. ಆದರೆ ದೇವರು ಬೆಳಕಾಗಿರುವ ಕಾರಣ ನೈತಿಕ ಮೌಲ್ಯಗಳು, ಆತ್ಮಿಕ ಮೌಲ್ಯಗಳು ಈ ಬೆಳಕಿನಲ್ಲಿ ಅಡಕವಾಗಿದೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಈ ಕಾರಣದಿಂದ ಕ್ರೈಸ್ತ ವಿಶ್ವಾಸಿಗಳು ಬೆಳಕಿನಲ್ಲಿ ನಡೆಯುವ ಹಂಗಿನಲ್ಲಿದ್ದಾರೆ. ನೀವು ನಾನು. The moral test of religious experience is laid down in the correlative statements that God is light. The Christian therefore must walk in light. Moral and ethical standards of light are reflected in the word of life, Jesus Christ. ದೇವರು ಬೆಳಕಾಗಿದ್ದಾನೆಂಬ ಹೇಳಿಕೆ ಅತಿ ಮುಖ್ಯ. ಕಾರಣ
ಸ್ವಾಭಾವಿಕವಾಗಿ ಬೆಳಕು ತನಗಾಗಿಯೇ ಇರುವುದಲ್ಲ. ಬೆಳಕು ಬದಲಾಗಿ ತನ್ನನ್ನು ಇತರರಿಗೆ ವ್ಯಕ್ತಪಡಿಸುವಂಥದ್ದು, ತನ್ನನ್ನು ಇತರರಿಗೆ ಸಾಗಣೆ, ಅಂದರೆ ತನ್ನಿಂದ ಇತರರಿಗೆ ಅದು ಮುಟ್ಟುವಂತೆ ಮಾಡುವಂಥದ್ದು. ದ ಡೆಫಿನಿಷನ್ ಆಫ್ ಲೈಟ್, that God is light, is very significant for the simple reason light by nature is not self-contained, but it is communicating itself. Light always communicates. ಕೇವಲ ಬೆಳಕು ವಸ್ತುಗಳನ್ನು ಮಾತ್ರ ಕಾಣ ಮಾಡುವುದಿಲ್ಲ, ಅವುಗಳ ನಿಜ ಗುಣ, ವಸ್ತುಗಳ ನಿಜ ಮೌಲ್ಯ, ವ್ಯಕ್ತಿಗಳ ನಿಜ ಗುಣ, ನಿಜ ಮೌಲ್ಯಗಳನ್ನು ಸಹ ವ್ಯಕ್ತಪಡಿಸ್ತದೆ. Physical light that we see does not only reveal what is visible on the outside, it reveals the true nature. But the light who is God, when it is reflected or turned on you and me, the true nature of the self, our belief, our ethical life, our moral life is brought to the open. ಬೆಳಕಿನಲ್ಲಿ ನಡೆಯುವುದಂದರೇನು? ವಾಟ್ ಡಸ್ ಇಟ್ ಮೀನ್ ಟು ವಾಕ್ ಇನ್ ದ ಲೈಟ್? ಬಿಕಾಸ್ ಲೈಟ್ ರಿವೀಲ್ಸ್ ಕ್ಯಾರೆಕ್ಟರ್. ಬೆಳಕಿನಲ್ಲಿ ನಡೆಯುವುದಂದರೆ ಮೊದಲನೇದಾಗಿ ಸಂಪೂರ್ಣವಾದ ಪ್ರಾಮಾಣಿಕತೆಯಿಂದ ದೇವರ ನೈತಿಕ ಮತ್ತು ದೇವರ ಪ್ರಸನ್ನತೆಯಲ್ಲಿ ಜೀವಿಸುವಂಥದ್ದೇ. ಬೆಳಕಿನಲ್ಲಿ ನಡೆದರೆ, ನಡೆಯಲ್ಲಿ ಜೀವನ, ಪ್ರಾಮಾಣಿಕತೆ, ನೈತಿಕ ಮತ್ತು ಆತ್ಮಿಕ ರೀತಿಯಲ್ಲಿ. ಟು ಲಿವ್ ಇನ್ ದ ಮಾರಲ್ presence of God, in the ethical nature of light, is to walk or live in the light. ಎರಡನೇದಾಗಿ, ವೈಯಕ್ತಿಕ ಜೀವನದಲ್ಲಿ ನೈತಿಕ ಸತ್ಯತೆಯಲ್ಲಿಯೇ ನಡೆಯುವುದು ಬೆಳಕಿನ ಬಾಳು. ವೈಯಕ್ತಿಕ ಜೀವನ ಬೆಳಕಿನ ಸತ್ಯತೆಯಲ್ಲಿ, ನೈತಿಕ ಮತ್ತು ಆತ್ಮಿಕ ರೀತಿಯಲ್ಲ ಇರತಕ್ಕಂಥ ಸತ್ಯತೆಯಲ್ಲಿ ನಡೆಯುವುದೇ ಬೆಳಕಿನ ಬಾಳು. ಟು ವಾಕ್ ಇನ್ ದ ಲೈಟ್ ಮೀನ್ಸ್ ಟು ಲಿವ್ ಇನ್ ದ ರಿಯಾಲಿಟಿ ಆಫ್ ದ ಮಾರಲ್ ಟ್ರೂತ್ ಅಬೌಟ್ ಯುವರ್ ಸೆಲ್ಫ್. ವಿ ಆಲ್ ಹ್ಯಾವ್ ಎ ಮಾರಲ್ ಟ್ರೂತ್. ಟು ಲಿವ್ according to that is to walk in the light. This means there is a requirement of a rigorous moral honesty with God, with ourselves. Honest to God and honest to ourselves. ಹೀಗಾದರೆ ನಾವು ದೇವರ ಮುಂದೆ ಮತ್ತು ನಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಆಂತರ್ಯದಲ್ಲಿ ಯಥಾರ್ಥತೆಯನ್ನು ಪ್ರತಿಬಿಂಬಿಸುವವರು ಆಗಬೇಕು ಮತ್ತು ಆಂತರ್ಯದಲ್ಲಿ ಪ್ರಾಮಾಣಿಕರು ಆಗಿರಬೇಕು. ಇದು ಅಗತ್ಯ. ಒಳಗಿನ ಆಂತರ್ಯದ ಪ್ರಾಮಾಣಿಕತೆ ಅಗತ್ಯ. ಇಲ್ಲದಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಎಂಬುದಾಗಿ ಆತನು ಮುಂದೆ ಹೇಳ್ತಾನೆ. We deceive ourselves if we do not have honesty, inner honesty and sincerity. The author here is not interested in the physical or aesthetic aspects of light. ಇಲ್ಲಿ ಬರಹಗಾರನು ಬೆಳಕಿನ ಸೌಂದರ್ಯವನ್ನು ಆತನು ವಿವರಿಸುತ್ತಿಲ್ಲ. ಸಾಧಾರಣವಾದ ಬೆಳಕು ಎಷ್ಟೇ ವಿಶೇಷವಾಗಿರಲಿ, ಎಷ್ಟೇ ಪ್ರಜ್ವಲಿಸಲಿ, ಎಷ್ಟೇ ಸೌಂದರ್ಯವಾಗಿರಲಿ, ಅದು ಆತನ ಚಿಂತೆ ಅಲ್ಲ. ಬದಲಾಗಿ ಬೆಳಕಿನ ನೈತಿಕ ಗುಣವೇನು, ಬೆಳಕಿನ
ಆತ್ಮೀಕ ಗುಣವೇನು, ಇದರಲ್ಲಿ ಆತನಿಗೆ ಆಸಕ್ತಿ. ಈ ಕಾರಣದಿಂದ ಬೆಳಕಿನಲ್ಲಿ ನಡೆದರೆ, ಜೀವಿಸಿದರೆ, ಆಲೋಚಿಸಿದರೆ, ವರ್ತಿಸಿದರೆ ಇದೇ ಅನ್ಯೋನ್ಯತೆಗೆ ದಾರಿ. ಸುಲಭ ಅಲ್ಲ, ಬೆಳಕಿನಲ್ಲಿ ನಡೆಯುವಂಥದ್ದು ಸುಲಭ ಅಲ್ಲ. ವಾಕಿಂಗ್ ಇನ್ ದ ಲೈಟ್ ದೇರ್ ಫೋರ್ ಈಸ್ ನಾಟ್ ಈಸಿ. ಟು ಲಿವ್ ಇನ್ ದ ಲೈಟ್, ಟು ಥಿಂಕ್ ಇನ್ ದ ಲೈಟ್, ಟು ಆಕ್ಟ್ ಇನ್ ದ ಲೈಟ್, ಟು ರಿಯಾಕ್ಟ್ ಇನ್ ದ ಲೈಟ್ ಈಸ್ ನಾಟ್ ಈಸಿ. ದಟ್ಸ್ ವೈ in verse 6 he says, we say that we have fellowship with him if we walk in the light. We say, but it is difficult. He says, you walk in darkness, but you say we have fellowship with him. Not easy to walk in the light. ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇದ್ದೇವೆಂಬುದಾಗಿ 6ನೇ ವಚನದಲ್ಲಿ ಹೇಳಿ, ಕತ್ತಲಲ್ಲಿ ನಡೆದರೆ ಸುಳ್ಳುಗಾರರಾಗಿದ್ದೇವೆ ಎಂಬುದಾಗಿ ಹೇಳ್ತಾನೆ. ಬೆಳಕಿನಲ್ಲಿ ನಡೆಯಲು ಇಷ್ಟ ಉಂಟಾ ನಿಮಗೆ? ಖಂಡಿತ. ಯಾರಿಗೆ ಕತ್ತಲಲ್ಲಿ ನಡೆಯಲಿಕ್ಕೆ ಇಷ್ಟ ಇದೆ? ಯಾರಿಗೂ ಇಲ್ಲ. ಆದರೆ ಸುಲಭ ಅಲ್ಲ, ಕಷ್ಟ ನಿಜ. ಆದರೆ ನೀವು 7ನೇ ವಚನಕ್ಕೆ ಬರಬೇಕು. 7ನೇ ವಚನಕ್ಕೆ ಬಂದಾಗ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಇದು ಮುಖ್ಯ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಶುದ್ಧೀಕರಿಸಲ್ಪಡಲಿಕ್ಕೆ ನಮಗೆ ಮನಸ್ಸು ಬೇಕು, ತಾಳ್ಮೆ, ತಗ್ಗಿದ ಸ್ವಭಾವ ನಮಗೆ ಬೇಕು. We need to go to verse 7 from verse 6. His blood cleanses us from all unrighteousness. You require humility to come to Jesus, to be cleansed from all unrighteousness. How does it happen? Verse 9, if we confess our sins, he is faithful and just to forgive us and to cleanse us from all unrighteousness. 9ನೇ ವಚನಕ್ಕೆ ನಾವು ಬರಬೇಕು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನಮಗೆ ಶುಭ್ರತೆ ಬೇಕಾ, ಸ್ವಚ್ಛತೆ ಬೇಕಾ? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ, 9ನೇ ವಚನ, ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹಾರ ಮಾಡ್ತಾನೆ. ದೀನತೆ ಅಗತ್ಯ. ಯೇಸು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ತಗ್ಗಿದ ಸ್ವಭಾವ ಬೇಕು. ಅದೇ ಬೆಳಕಿನಲ್ಲಿ ನಡೆಯುವ ಸೂತ್ರ. To constantly to be cleansed is walking in the light. And this is the first test. To walk in the light, we need to be cleansed. ಇದು ಮೊದಲನೆಯ ಒಂದು ಪರೀಕ್ಷೆ, ಮೊದಲನೆಯ ಒಂದು ಷರತ್ತು. ಬೆಳಕಿನಲ್ಲಿ ನಡೆಯಬೇಕಾದರೆ ನಾವು ಶುಭ್ರ ಹೊಂದಬೇಕು, ನಾವು ತೊಳೆಯಲ್ಪಡಬೇಕು. ಅನೇಕ ಸಾರಿ ನಮಗೆ ಹೆಮ್ಮೆ, ನಾನೇನು ಅಂತ ತಪ್ಪು ಮಾಡಲಿಲ್ವಲ್ಲ, ಯಾಕೆ ನಾನು ಪಶ್ಚಾತ್ತಾಪ ಪಡಬೇಕು, ಯಾಕೆ ಪಾಪವನ್ನು ಅರಿಕೆ ಮಾಡಬೇಕು? ನಮಗೆ ಅನ್ಯೋನ್ಯತೆ ಬೇಕಾದರೆ, ನಮಗೆ ನಿತ್ಯ ಜೀವ ಬೇಕಾದರೆ ನಾವು ಬೆಳಕಿನಲ್ಲಿ ನಡೆಯಬೇಕಲ್ಲ. ಮೊದಲನೆಯ ಪರೀಕ್ಷೆ. ಬೆಳಕಿನಲ್ಲಿ ನಡೆಯುವ ನಮ್ಮ ಬಾಳು ನಿಜವಾದಂಥ ಒಂದು ಬಾಳು, ಯಥಾರ್ಥತೆಯಿಂದ ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥದ್ದು, ಪರಿಪಾಲಿಸ್ತಕ್ಕಂಥದ್ದು ಬೆಳಕಿನ ನಡೆ. ವಾಕಿಂಗ್ ಇನ್ ದ ಲೈಟ್ ಮೀನ್ಸ್ ಲೆಟ್ಟಿಂಗ್ ಅವರ್ ಲೈವ್ಸ್ ಆರ್ಡರ್ಡ್ ಬೈ ರಿಯಾಲಿಟಿ. ನಮ್ಮ ಜೀವನವನ್ನು ಬೆಳಕಿನ ಯೇಸು ಕ್ರಿಸ್ತನ ನೈತಿಕ ಆತ್ಮಿಕ ಒಂದು ನಡೆಸುವಿಕೆಗೆ ಒಳಪಡಿಸುವಂಥದ್ದೇ ನಿತ್ಯ ಜೀವ ನಮಗೆ. It means absolute sincerity. The parable of Jesus about the lamp and the body is appropriate
ಇನ್ ಲೂಕ್ 11th chapter 34 to 36. ಸಂಪೂರ್ಣವಾದ ಸಮರ್ಪಣೆ ಅಗತ್ಯ ಬೆಳಕಿನಲ್ಲಿ ನಡೆಯುವುದಕ್ಕೆ. ಲೂಕನ ಸುವಾರ್ತೆಯಲ್ಲಿ ಪ್ರಭು ಯೇಸು ಕ್ರಿಸ್ತನ ಸಾಮ್ಯ ಇಲ್ಲಿ ಬಹಳ ಮಟ್ಟಿಗೆ ಅನ್ವಯಿಸ್ತದೆ. ಯಾಕಂತಂದರೆ ಕಣ್ಣು ದೇಹಕ್ಕೆ ದೀಪ. ಲ್ಯಾಂಪ್, ದಿ ಐ ಈಸ್ ದ ಲ್ಯಾಂಪ್ ಆಫ್ ದ ಬಾಡಿ. says if your eye is right and the whole body is lit up. ನೆಟ್ಟನೆ ಕಣ್ಣು, ಸರಿಯಾದ ಕಣ್ಣು ದೃಷ್ಟಿ ಇದ್ದರೆ ದೇಹಕ್ಕೆಲ್ಲ ಅದು ದೀಪವನ್ನು ಕೊಡ್ತದೆ. ಎಷ್ಟು ಅಗತ್ಯ ನಮಗೆ ಈ ಬೆಳಕು, ಎಷ್ಟು ಅಗತ್ಯ ನಮಗೆ ಈ ದೀಪ. ಯೇಸು ಕ್ರಿಸ್ತನೇ ಆ ದೀಪ, ಯೇಸು ಕ್ರಿಸ್ತನೇ ಆ ಬೆಳಕು. ಬೆಳಕಿನಲ್ಲಿ ನಡೆಯುತ್ತಾ ಇದ್ದೇವಾ? ಹೇಳಿದರೆ ಸಾಲದು, ಬಾಳಿನಲ್ಲಿ ತೋರ್ಪಡಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಬೆಳಕಿಲ್ಲದಿದ್ದರೆ ಬನ್ನಿ ಯೇಸು ಕ್ರಿಸ್ತನ ಬಳಿಗೆ. ಕತ್ತಲೆ ಇದ್ದರೆ ಬನ್ನಿ, ಆತನು ಕ್ಷಮಿಸ್ತಾನೆ. ತೊಳೆಯಬೇಕಾದರೆ, ಶುಭ್ರ ಹೊಂದಬೇಕಾದರೆ ಬನ್ನಿ ಯೇಸುವಿನ ಬಳಿಗೆ. ಪ್ರಾರ್ಥನೆ ಮಾಡೋಣ. ನಾವಿದ್ದ ಹಾಗೆ ಬರ್ತೇವೆ ಸ್ವಾಮಿ. ನಮ್ಮಲ್ಲಿ ಯಾವ ಒಳ್ಳೆಯತನವಿಲ್ಲ. ನಾವು ತಪ್ಪಿತಸ್ಥರೇ ಹೌದು, ದ್ರೋಹಿಗಳೇ ನಿಜ. ಆದರೆ ನಾವು ಅನೇಕ ಸಾರಿ ಬೆಳಕಿನಲ್ಲಿ ನಡೆಯುತ್ತಾ ಇದ್ದೇವೆ, ಅನ್ಯೋನ್ಯತೆಯಲ್ಲಿದ್ದೇವೆಂಬುದಾಗಿ ಹೇಳಿಕೊಂಡು ಸಹ ಕತ್ತಲೆಯಲ್ಲಿದ್ದೇವೆ. ಆದ್ದರಿಂದ ನಾವು ನಿನ್ನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದೇವೆ. ಕ್ಷಮಿಸು ಸ್ವಾಮಿ. ನಮಗೆ ನಿನ್ನ ಬೆಳಕು ಬೇಕು. ನಿಜವಾದಂಥ ಬೆಳಕಾದ ಯೇಸು ಕ್ರಿಸ್ತನು ಆತನ ಆತ್ಮಿಕ ನೈತಿಕ ಮೂಲ ಅರ್ಥಗಳಲ್ಲಿ, ಮೌಲ್ಯಗಳಲ್ಲಿ ನಾವು ಬೆಳೆಯುವಂತೆ, ನಮ್ಮ ಬಾಳನ್ನು ಬೆಳಗಿಸುವಂತೆ ನೀನೇ ನಮ್ಮ ಹೃದಯದಲ್ಲಿ ಬಂದು, ನಮ್ಮ ಜೀವನದಲ್ಲಿ ಬಂದು, ನಮ್ಮ ಮನೆಗಳಲ್ಲಿ ಬಂದು ಬೇಕಾದಂಥ ರೂಪಾಂತರ, ಬದಲಾವಣೆ, ಪರಿವರ್ತನೆಯನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಹೊಸ ಜೀವನವನ್ನು ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.